ನೋಡಿ ಬೀಚ್ ಹತ್ರ ಇದ್ದೀನಿ. ಹೊಸದಾಗಿ ಸ್ಕೈ ವಾಕ್ ಥರ ಮಾಡಿದ್ದಾರೆ ಮುರುಡೇಶ್ವರದಲ್ಲಿ. ಮೈನ್ ಲ್ಯಾಂಡಿಂದ ಹೆಚ್ಚು ಕಮ್ಮಿ ಒಂದು 10 ಕಿಲೋಮೀಟರ್ ದೂರ ಬಂದಿದ್ದೀವಿ. ನೋಡಿ ಸುತ್ತೂರ ಎಲ್ಲಿ ನೋಡಿದ್ರು ಬರೀ ನೀರೇ ಕಾಣ್ತಾ ಇದೆ, ನಮಗೆ ಲ್ಯಾಂಡ್ ಎಲ್ಲೂ ಕಾಣ್ತಾನೇ ಇಲ್ಲ. ಅಷ್ಟು ದೂರ ಬಂದ್ಬಿಟ್ಟಿದ್ದೀವಿ ಭೂಮಿ ಬಿಟ್ಟು ನಾವು. ಇಷ್ಟು ಕ್ಲಿಯರ್ ಆಗಿರೋ ವಾಟರ್ನ ನಾನು PP ಐಲ್ಯಾಂಡಲ್ಲಿ ಮಾತ್ರ ನೋಡಿದ್ದೆ. ಅದು ನಮ್ಮ ಕರ್ನಾಟಕದಲ್ಲಿ ಇವತ್ತೇ ನೋಡೋಕ್ಕೆ ನನಗೆ ಈ ಭಾಗ್ಯ ಸಿಕ್ಕಿದ್ದು. ನೋಡಿ ಇಷ್ಟು ಚೆನ್ನಾಗಿರೋ ನೀರು ನಮ್ಮ ಕರ್ನಾಟಕದಲ್ಲಿ ಇದೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನಿವತ್ತು ನನ್ನ ಲೈಫ್ನಲ್ಲೇ ಒಂದು ಅಡ್ವೆಂಚರ್ ಆ್ಯಕ್ಟಿವಿಟೀಸ್ಗೆ ಹೋಗ್ತಾ ಇದ್ದೀನಿ. ನನ್ನ ಲೈಫ್ ಟೈಮಲ್ಲೇ ಇದುವರೆಗೂ ನಾನು ಆ ಆ್ಯಕ್ಟಿವಿಟಿ ಮಾಡೇ ಇಲ್ಲ. ಆ ಥರ ಆ್ಯಕ್ಟಿವಿಟಿಗೆ ನಾನು ಹೋಗ್ತಾ ಇದ್ದೀನಿ. ಅದ್ರ ಜೊತೆಗೆ ಆ ಆ್ಯಕ್ಟಿವಿಟಿನ ನಿಮಗೂ ತೋರಿಸ್ತೀನಿ ಅದು ಮಾಡೋದು ಹೇಗೆ ಅಂತ. ಆ ಅಡ್ವೆಂಚರ್ ಯಾವುದು, ಎಲ್ಲಿಗೆ ಹೋಗ್ತೀನಿ ಅಂತ ಹೇಳೋಕ್ಕಿಂತ ಮುಂಚೆ ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹೇಳ್ತೀನಿ ಯಾವ ಅಡ್ವೆಂಚರು ಅಂತ. ಫ್ರೆಂಡ್ಸ್, ನಾನೀಗ ಮುರುಡೇಶ್ವರದಲ್ಲಿದ್ದೀನಿ. ನಾನೀಗ ಮುರುಡೇಶ್ವರದ ಟೆಂಪಲ್ ಮುಂದಿರೋ ನೇತ್ರಾಣಿ ಸ್ಕೂಬಾ ಡೈವಿಂಗ್ ಸೆಂಟರ್ಗೆ ಹತ್ರ ಹೋಗ್ತಾ ಇದ್ದೀನಿ. ಅಲ್ಲಿಂದ ಅವರು ನಮ್ಮನ್ನು ಬೋಟಲ್ಲಿ ಕರ್ಕೊಂಡು ಹೋಗ್ತಾರೆ. ಸುಮಾರು ಒಂದು 20 ಕಿಲೋಮೀಟ್ರ್ ನಾನು ಬೋಟಲ್ಲಿ ಟ್ರಾವೆಲ್ ಮಾಡಬೇಕಾಗುತ್ತೆ. ಹೆಚ್ಚು ಕಮ್ಮಿ 1.5 ಗಂಟೆ ಆಗುತ್ತಂತೆ ಇಲ್ಲಿಂದ ಅಲ್ಲಿಗೆ ಓದಲಿಕ್ಕೆ. ಅಲ್ಲಿ ಹೋದಾಗ ಅಲ್ಲೊಂದು ಅರ್ಧ ಗಂಟೆ ಟ್ರೈನಿಂಗ್ ಕೊಡ್ತಾರೆ. ಟ್ರೈನಿಂಗ್ ಕೊಟ್ಟಾದಮೇಲೆ ನಮಗೆ ಸ್ಕೂಬಾ ಡೈವ್ ಮಾಸ್ಕು ಆಕ್ಸಿಜನ್ನು ಎಲ್ಲ ಹಾಕ್ಬಿಟ್ಟು ನೀರೊಳಗೆ ಕರ್ಕೊಂಡೋಗಿ ಅಂಡರ್ ವಾಟರ್ ಲೈಫ್ ಯಾವ ಥರ ಇದೆ ಅಂತ ತೋರಿಸ್ತಾರೆ. ಬನ್ನಿ, ಅದನ್ನು ನಿಮಗೂ ನಾನು ತೋರಿಸ್ತೀನಿ. ಎಕ್ಸ್ಪ್ಲೋರ್ ಮಾಡೋಣ ಸ್ಕೂಬಾ ಡೈವಿಂಗ್ ಯಾವ ಥರ ಇರುತ್ತೆ ಅಂತ. ನೋಡಿ ಬೀಚ್ ಹತ್ರ ಇದ್ದೀನಿ. ಹೊಸದಾಗಿ ಸ್ಕೈ ವಾಕ್ ಥರ ಮಾಡಿದ್ದಾರೆ ಮುರುಡೇಶ್ವರದಲ್ಲಿ. ಸ್ಕೂಬಾ ಡೈವ್ ಸೆಂಟ್ರಿಂದ ಈಗ ಬರ್ತಾ ಇದ್ದೀನಿ. ಒಂದು ಸ್ನಾರ್ಕಲಿಂಗ್ ಮಾರ್ಕ್ಸ್ ಕೊಟ್ಟಿದ್ದಾರೆ. 1000 ರೂಪೀಸ್ ಡೆಪಾಸಿಟ್ ಬೇರೆ ಮಾಡಿಸ್ಕೊಂಡಿದ್ದಾರೆ. ವಾಪಸ್ ಕೊಟ್ಟಾಗ ವಾಪಸ್ ಕೊಡ್ತಾರಂತೆ 1000 ರೂಪೀಸ್ನ. ಈಗ ನೇತ್ರಾಣಿ ಅಡ್ವೆಂಚರ್ಸ್ ಅನ್ನೋ ಒಂದು ಬೋಟ್ ಇದೆ. ಆ ಬೋಟಲ್ಲಿ ನಮ್ಮನ್ನ ನೇತ್ರಾಣಿ ಐಲ್ಯಾಂಡ್ಗೆ ಕರ್ಕೊಂಡೋಗಿ ಅಲ್ಲಿ ನಮ್ಮನ್ನ ಸ್ಕೂಬಾ ಡೈವ್ ಟ್ರೈನಿಂಗ್ ಕೊಟ್ಟು ಸ್ಕೂಬಾ ಡೈವ್ಗೆ ಮಾಡಲಿಕ್ಕೆ ಬಿಡ್ತಾರೆ. ಅಂದರೆ ಅವ್ರ ಜೊತೆ ಕರ್ಕೊಂಡು ಹೋಗ್ತಾರೆ. ನೋಡಿ ಯೆಲ್ಲೋ ಕಲರ್ ಬೋಟ್ ಅಲ್ಲಿ ಕಾಣ್ತಾ ಇದೆಯಲ್ಲ, ಅದರಲ್ಲಿ ಈಗ ನಾವು ಹೋಗ್ಬೇಕಾಗಿರೋದು. ಬೋಟಿಂದ ಮುರುಡೇಶ್ವರದ ವ್ಯೂ ಈ ಥರ ಕಾಣ್ತಿದೆ. ನೋಡಿ ನೋಡಿ ನನಗಿಂತ ಮುಂಚೆನೇ ತುಂಬ ಜನ ಬಂದು ಬೋಟಲ್ಲಿ ಆಸೀನರಾಗಿದ್ದರು. ನಾನು ಸ್ವಲ್ಪ ಲೇಟಾಗಿ ಬಂದೆ. ಇನ್ನೂ 3-4 ಜನ ಬರಬೇಕಂತೆ. ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ. ಅವ್ರು ಬಂದ ತಕ್ಷಣ ಇನ್ನೇನು ಹೊರಡೋದೆ. ಈ ಪ್ಯಾಕೇಜ್ ಬಂದುಬಿಟ್ಟು 1 ಡೇ ಪ್ಯಾಕೇಜು. ಬೆಳಿಗ್ಗೆ ತಿಂಡಿ ತಿಂದರೆ ಸಾಯಂಕಾಲನೇ ಬರೋದು ನಾವು. ಹಾಗಾಗಿ ನಮಗೆ ಮಧ್ಯಾಹ್ನಕ್ಕೆ ಸ್ನ್ಯಾಕ್ಸ್ ಕೊಡ್ತಾ ಇದ್ದಾರೆ. ನೋಡಿ ಈ ಥರ ಸ್ನ್ಯಾಕ್ಸ್ ಕೊಡ್ತಾ ಇದ್ದಾರೆ. ಕಿಟ್ಟು ಸ್ನ್ಯಾಕ್ಸ್ ಕಿಟ್ ಕೊಡ್ತಾ ಇದ್ದಾರೆ ಎಲ್ಲ ಪ್ರತಿಯೊಬ್ಬರಿಗೂ. ಮೈನ್ ಲ್ಯಾಂಡಿಂದ ಹೆಚ್ಚು ಕಮ್ಮಿ ಒಂದು 10 ಕಿಲೋಮೀಟರ್ ದೂರ ಬಂದಿದ್ದೀವಿ. ನೋಡಿ ಸುತ್ತೂರ ಎಲ್ಲಿ ನೋಡಿದ್ರು ಬರೀ ನೀರೇ ಕಾಣ್ತಾ ಇದೆ, ನಮಗೆ ಲ್ಯಾಂಡ್ ಎಲ್ಲೂ ಕಾಣ್ತಾನೇ ಇಲ್ಲ. ಅಷ್ಟು ದೂರ ಬಂದ್ಬಿಟ್ಟಿದ್ದೀವಿ ಭೂಮಿ ಬಿಟ್ಟು ನಾವು. ನೋಡಿ ಬರೀ ನೀರೇನೆ, 360 ಎಲ್ಲಿ ನೋಡಿದ್ರು ನೀರೇ ಕಾಣ್ತಾ ಇದೆ ನಮ್ಮ ಕಣ್ಣಿಗೆ ಮಾತ್ರ. ನೋಡಿ ಇವರೇ ನಮ್ಮ ಬೋಟ್ ಡ್ರೈವರು. ಬೋಟ್ನ ಸ್ಪೀಡಾಗಿ ಓಡಿಸ್ತಾ ಇದ್ದಾರೆ. ಅವ್ರು ಓಡಿಸೋ ಸ್ಪೀಡ್ಗೆ ನೀರಿನ ಅಲೆ ನೋಡಿ ಹಿಂದಕ್ಕೆ ಹೋಗ್ತಾ ಇದೆ. ಅಷ್ಟು ಸ್ಪೀಡಾಗಿ ಓಡಿಸ್ತಾರೆ ಬೋಟ್ನ. ನಾವಾಗಲೇ ನೇತ್ರಾಣಿ ಐಲ್ಯಾಂಡ್ ಹತ್ರ ಬಂದಿದ್ದೀವಿ. ನೋಡಿ ನಮ್ಮ ಎದುರಿಗೆ ಕಾಣ್ತಾ ಇದೆ ನೇತ್ರಾಣಿ ಐಲ್ಯಾಂಡ್. ಇದೇ ನಮ್ಮ ಫೈನಲ್ ಡೆಸ್ಟಿನೇಷನ್. ನೋಡಿ ಈ ನೇತ್ರಾಣಿ ಐಲ್ಯಾಂಡು ನೋಡಲಿಕ್ಕೆ ಹಾರ್ಟ್ ಶೇಪ್ ಇದೆ. ಅಂದರೆ ಅದು ನಮಗೆ ಬರೀ ಕಣ್ಣಿಲ್ಲಿ ಕಾಣಲ್ಲ, ಮ್ಯಾಪಲ್ಲಿ ಕಾಣುತ್ತೆ. ನೋಡಿ ಮ್ಯಾಪಲ್ಲೂ ಕಾಣುತ್ತೆ, ಹಾಗೆ ಡ್ರೋನ್ ಆಡಿಸಿದ್ರು ಕಾಣುತ್ತೆ ನಮಗೆ ಹಾರ್ಟ್ ಶೇಪ್ ಇರೋದು ಈ ನೇತ್ರಾಣಿ ಐಲ್ಯಾಂಡ್. ಎಲ್ಲ ಫುಲ್ ಎಕ್ಸೈಟ್ ಆಗಿಬಿಟ್ಟಿದ್ದಾರೆ ಸ್ಕೂಬಾ ಡೈವ್ ಮಾಡಲಿಕ್ಕೆ. ಎಲ್ಲ ನೋಡ್ತಾ ಇದ್ದಾರೆ ನೀರನ್ನ. ಇಷ್ಟು
ಇಷ್ಟು ಕ್ಲಿಸ್ಟರ್ ಕ್ಲಿಯರ್ ಬ್ಲೂ ವಾಟರ್ನ ಎಲ್ಲರೂ ನೋಡಿ ಕಣ್ ತುಂಬಿಕೊಂಡು ಎಂಜಾಯ್ ಮಾಡ್ತಾ ಇದ್ದಾರೆ. ನೋಡಿ ಫ್ರೆಂಡ್ಸ್, ನಾನೀಗ ನೇತ್ರಾವತಿ ಐಲ್ಯಾಂಡ್ಗೆ ಬಂದಿದ್ದೀವಿ. ನೋಡಿ ಎಲ್ಲ ಸ್ವಿಮ್ ಮಾಡ್ತಾ ಇದ್ದಾರೆ. ಈಗ ನಾನು ನೀರಿಗೆ ಜಂಪ್ ಮಾಡ್ತಾ ಇದ್ದೀನಿ. ಉಪ್ತಿರು ನೀರದ್ದು ಫುಲ್ ಕ್ಲಿಯರ್ ಆಗಿದೆ. ಕೆಳಗಡೆ ಇರೋದೆಲ್ಲ ಹಾಗೆ ಲಾಂಗಲ್ಲಿ ಕಡೆ ಕಾಡ್ತಾ ಇದೆ ನಮಗೆ, ಅಕ್ವೇರಿಯಮಲ್ಲಿ ಕಡೆ ಅಷ್ಟು ಕ್ಲಿಯರ್ ಆಗಿದೆ ನೀರು ಮಾತ್ರ ಇಲ್ಲಿ. ಕೆಳಗಡೆ ಸ್ಕೂಬಾ ಡೈವ್ಗೆ ಹೋಗಿರೋರೆಲ್ಲ ಕಾಣ್ತಾ ಇದ್ದಾರೆ. ನಮ್ಮ ಕೆಳಗಡೆ ಇದ್ದಾರೆ ಅವರು. ನೋಡಿ, ಒಬ್ಬ ಡೈವರು ಕೆಳಗಡೆ ಇದ್ದಾನೆ, ಅವ್ನು ಕಾಣ್ತಾ ಇದ್ದಾನೆ ಅಲ್ಲಿ ನಮಗೆ. ಇಷ್ಟು ಕ್ಲಿಯರ್ ಆಗಿರೋ ವಾಟರ್ನ ನಾನು PP ಐಲ್ಯಾಂಡಲ್ಲಿ ಮಾತ್ರ ನೋಡಿದ್ದೆ. ಅದು ನಮ್ಮ ಕರ್ನಾಟಕದಲ್ಲಿ ಇವತ್ತೇ ನೋಡೋಕ್ಕೆ ನನಗೆ ಈ ಭಾಗ್ಯ ಸಿಕ್ಕಿದ್ದು. ನೋಡಿ, ಇಷ್ಟು ಚೆನ್ನಾಗಿರೋ ನೀರು ನಮ್ಮ ಕರ್ನಾಟಕದಲ್ಲಿ ಇದೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ಇಂಥ ಇಷ್ಟು ಕ್ಲಿಯರ್ ಸಮುದ್ರ ನಮ್ಮ ರಾಜ್ಯದಲ್ಲೇ ಇದೆ ಅನ್ನೋದು ನಮ್ಮ ಹೆಮ್ಮೆ ಆಗಿದೆ. ನೋಡಿ, ಬೆಟ್ಟ ನೋಡಿ, ಬೆಟ್ಟ ಐಲ್ಯಾಂಡು. ಈ ನೇತ್ರಾವತಿ ಐಲ್ಯಾಂಡು ಡ್ರೋನಿಂದ ನೋಡಿದರೆ ಹಾರ್ಟ್ ಶೇಪ್ ಕಾಣುತ್ತಂತೆ. ನಮ್ಮ ಹತ್ರ ಡ್ರೋನ್ ಇಲ್ವಲ್ಲ, ಹಾಗಾಗಿ ಯಾರೋ ಹೇಳಿದ್ದು ಕೇಳಿದ್ದೀವಿ, ಅದೇ ವಿಡಿಯೋಸ್ ನೋಡಿದ್ದೀವಿ. ನೋಡಿ, ಇದು ಯಾವುದೋ ಸ್ನೋರ್ಕಲಿಂಗು ಅಂತ ಕೊಟ್ಟಿದ್ದಾರೆ. ಇದನ್ನು ಹಾಕೊಂಡಿದ್ದೀನಿ. ಇದನ್ನು ಹಾಕೊಂಡ್ರೆ ಒಳ್ಳೆ ಉಸು ಸಿಕ್ಕಣಾಗ ಆಗ್ತದೆ ನನಗಂತೂ. ಹೆಂಗೋ ಡೀಪ್ ಬ್ರೀತ್ ತೊಗೊಂಡು ಹೆಂಗೋ ಮುಳುಗಿ ನೋಡ್ತಾ ಇದ್ದೀನಿ ಅಂಡರ್ ವಾಟರ್ ಹೆಂಗಿದೆ ಅಂತ. ಇದೆಲ್ಲ ಯೂಸ್ ಮಾಡೋಕ್ಕೆ ಬರೋಲ್ಲ ನಮಗೆ. ನೋಡಿ, ಸ್ಕೂಬಾ ಡೈವಿಂಗ್ ಯಾವ ಥರ ಮಾಡ್ತೀನೋ ಗೊತ್ತಿಲ್ಲ. 10 ಜನನ ಸೆಟ್ಟು ಕರ್ಕೊಂಡು ಹೋಗ್ತಾರೆ. ಫಸ್ಟು 10 ಜನ, ಆಮೇಲೆ 10 ಜನ, ಆ ಥರ ಹೆಚ್ಚು ಕಮ್ಮಿ. ನಮ್ಮ ಬೋಟಲ್ಲಿ ಒಂದು 30-40 ಜನ ಇದ್ದಾರೆ. ಒಂದು 4 ಸೆಟ್ ಆದಮೇಲೆ ಎಲ್ಲರನ್ನೂ ಒಂದೇ ಸತಿ ಕರ್ಕೊಂಡು ವಾಪಸ್ ಕರ್ಕೊಂಡು ಹೋಗ್ತಾರೆ. ಕೆಲವ್ರಿಗೆ ಟ್ರೈನಿಂಗ್ ಕೊಡ್ತಿದ್ದಾರೆ. ಅವ್ರದ್ದು ಟ್ರೈನಿಂಗ್ ಮುಗೀತು ಅನಿಸುತ್ತೆ. ಟ್ರೈನಿಂಗ್ ಮುಗಿದ ಮೇಲೆ ಅವ್ರನ್ನ ನೀರಿಗೆ ಇಳಿಸ್ತಾರೆ. ನೀರಿಗೆ ಇಳಿಸಿ ಒಂದು 10-15 ನಿಮಿಷ ಅವ್ರನ್ನ ಕೆಳಗಡೆ ಎಲ್ಲ ತೋರಿಸ್ಕೊಂಡು ಕರ್ಕೊಂಬರ್ತಾರೆ. ಹ್ಯಾಚ್ ಮೇಲೆ ಇದ್ದೀನಿ. ಹ್ಯಾಚ್ ಅಂತೂ ತೂಗ ಆಡಿಸ್ತೈತೆ. ಇದ್ರ ಮೇಲೆ ನಿಂತ್ಕೊಳಕ್ಕೆ ಆಗ್ತಿಲ್ಲ, ಬ್ಯಾಲೆನ್ಸ್ ಮಾಡಿಕೊಂಡು ಎತ್ತಾಗ್ತೈತೆ. ನೋಡಿ, ಈ ಥರ ಇದೆ ಹ್ಯಾಚು ಮೇಲ್ಗಡೆಯಿಂದ. ಇದು ಯಾವುದೋ ಲೈಫ್ ಜಾಕೆಟ್ ಹಾಕ್ಕೊಂಡು ಉಸಿರಾಡೋದೇ ಭಾಳ ಕಷ್ಟ ಆಗ್ತೈತೆ. ಈಜಾಡೋಕ್ಕೆ ಆಗ್ತಾಯಿಲ್ಲ ನನಗೆ. ಲೈಫ್ ಜಾಕೆಟ್ ಹಾಕೊಂಡು ಈಜಾಡೋಕ್ಕೆ ಆಗಲ್ಲ ಹೇಳಬೇಕು ಅಂದರೆ. ಹಂಗೆ ಆಡು ಅಂದರೆ ಆಡ್ಬೋದು. ನೋಡಿ, ಕೆಳಗಡೆ ಎಲ್ಲ ಸ್ವಿಮ್ ಮಾಡ್ತಾ ಇದ್ದಾರೆ. ಈ ಜಾಗದಲ್ಲಿ 10 ಜನನೇ ಕರ್ಕೊಂಡು ಅಂಡರ್ ವಾಟರ್ ಅಂದರೆ ಒಳಗಡೆ ಕರ್ಕೊಂಡು ಸ್ಕೂಬಾ ಡೈವಿಂಗ್ ಮಾಡಿಸ್ತಾ ಇದ್ದಾರೆ ಈ ಜಾಗದಲ್ಲಿ. ಈಗ ನನ್ನ ಸರದಿ ಬಂದಿದೆ, ನನ್ನನ್ನು ಕರಿತಾ ಇದ್ದಾರೆ. ನಾನು ಹೋಗಿ ಈಗ ಸ್ಕೂಬಾ ಡೈವಿಂಗ್ ಮಾಡಬೇಕಾಗಿದೆ. ನಾನು
ಬನ್ನಿ ನೀರೊಳಗಡೆ ಮೀಟ್ ಆಗೋಣ ಈಗ. ಈಗ ತಾನೇ ಡೈವ್ ಮುಗಿಸ್ಕೊಂಡು ಬಂದು ಇಲ್ಲಿ ಕುತ್ಕೊಂಡಿದ್ದೀನಿ. ಡೈವಿಂಗ್ ಮಾತ್ರ ಅಮೇಝಿಂಗ್ ಆಗಿತ್ತು. ಒಳ್ಳೆ ಲೈಫ್ ಟೈಮ್ ಎಕ್ಸ್ಪೆರಿಮೆಂಟ್ ಇದು. ಸ್ಟಾರ್ಟಿಂಗು ಸ್ವಲ್ಪ ಭಯ ಆಯಿತು, ಆದರೆ ಹೋಗ್ತಾ ಹೋಗ್ತಾ ಅಭ್ಯಾಸ ಆಗ್ಬಿಡ್ತು, ಅಂದರೆ ರೂಢಿ ಆಗ್ಬಿಡ್ತು. ಉಸಿರಾಡೋಕ್ಕೆ ಸ್ಟಾರ್ಟಿಂಗು ನೀರೊಳಗೆ ಇಳಿದಷ್ಟು ಸ್ವಲ್ಪ ಭಯ ಅನ್ನಿಸ್ತು, ಆಮೇಲೆ ಈಸಿ ಆಯಿತು. ಆಮೇಲೆ ಫುಲ್ಲು ಡೀಪಲ್ಲಿ ಕರ್ಕೊಂಡೋದ್ರು, ಭಾಳ ಚೆನ್ನಾಗಿತ್ತು. ಎಲ್ಲ ಫಿಶ್ಗಳೆಲ್ಲ ಕೈಗೆ ಸಿಗ್ತಾಯಿದ್ವು, ನೋಡೋಕ್ಕೆ ಭಾಳ ಅಮೇಝಿಂಗ್ ಆಗಿತ್ತು. ಹೇಳಬೇಕು ಅಂದರೆ ಎಕ್ಸ್ಪೀರಿಯನ್ಸ್ ಮಾತ್ರ ತುಂಬ ಚೆನ್ನಾಗಿತ್ತು. ನೀರಿಂದ ಮೇಲೆ ಬಂದಿದ್ದಕ್ಕೆ ಹೊರಗಿನ ಎನ್ವಿರಾನ್ಮೆಂಟ್ಗೆ ಏನು ಮಾತಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ, ಅಷ್ಟೊಂದು ಎಕ್ಸೈಟ್ ಆಗ್ತಾಯಿದೆ. ಸುಸ್ತಾಗ್ತಿದೆ ಸ್ವಲ್ಪ. ನೇತ್ರಾಣಿ ಐಲ್ಯಾಂಡಿಂದ ನಮ್ಮ ಮೈನ್ ಲ್ಯಾಂಡ್ ಆದ ಮುರುಡೇಶ್ವರಕ್ಕೆ ನಮ್ಮ ಬೋಟು ಹಿಂದಿರುಗ್ತಾ ಇದೆ. ನೋಡಿ, ಶಿವನ ಪ್ರತಿಮೆ ಹಿಂದ್ಗಡೆಯಿಂದ ಈ ಥರ ಕಾಣ್ತಾ ಇದೆ. ಬನ್ನಿ ರೂಮ್ಗೆ ಹೋಗಿ ಮಿಕ್ಕಿದ್ದು ಮಾತಾಡೋಣ. ಈಗ ಸದ್ಯಕ್ಕೆ ನನಗೆ ಮಾತಾಡೋಕ್ಕಾಗ್ತಾ ಇಲ್ಲ, ರೂಮಲ್ಲಿ ಮಾತಾಡ್ತೀನಿ. ಸ್ಕೂಬಾ ಡೈವ್ ಮುಗಿಸ್ಕೊಂಡು ಜಸ್ಟ್ ಈಗಿನ ಬಂದೆ. ಈಗ ಫ್ರೆಶ್ ಅಪ್ ಆಗಿ ಈಗಿನ ವಿಡಿಯೋ ಮಾಡ್ತಾ ಇದ್ದೀನಿ. ನೇತ್ರಾಣಿ ಐಲ್ಯಾಂಡಲ್ಲಿ ನನಗೆ ಸ್ವಲ್ಪ ಸೀಸಿಗೆ ಬಂದುಬಿಟ್ಟಿತ್ತು. ಅಂದರೆ ಅಲ್ಲಿ ಬೋಟ್ ನಿಲ್ಸಿರ್ತೀರಲ್ಲ, ಆ ಬೋಟ್ ನಿಲ್ಸಿರೋ ಜಾಗದಲ್ಲಿ ಅಲೆಗಳು ಅಬ್ಬರಕ್ಕೆ ಬೋಟು ಮೇಲೆ ಕೆಳಗೆ ಆಗ್ತಾ ಇರುತ್ತೆ. ಇದಕ್ಕೆ ಒಂಥರ ತಲೆ ಸುತ್ತು ಬಂದಂಗೆ ಆಗಿತ್ತು. ಏನು ಮಾತಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಭಾಳ ಒಂಥರ ವಾಮಿಟ್ ಮಾಡೋ ಥರ ಫೀಲಿಂಗ್ ಆಗಿತ್ತು. ಮಧ್ಯಾಹ್ನ ಬೇರೆ ಊಟ ಬೇರೆ ಮಾಡಿರಲಿಲ್ಲ, ಊಟನೂ ಕೊಡೋದಿಲ್ಲ ಅಲ್ಲಿ. ಯಾಕಂದರೆ ಊಟ ಮಾಡಿದರೆ ವಾಮಿಟ್ ಆಗಿಬಿಡ್ತಿತ್ತೇನೋ ಗೊತ್ತಿಲ್ಲ. ಹಾಗಾಗಿ ಊಟ ಮಾಡಲಿಲ್ಲದಕ್ಕೆ ಹೆಂಗೋ ಒಂದು ರೇಂಜಿಗೆ ಸೇಫ್ ಅನ್ಬೋದು. ನಾನು ಹೋಗಿದ್ದು ಡೈವಿಂಗು ನೇತ್ರಾಣಿ ಅಡ್ವೆಂಚರ್ಸ್ ಅಂತ. ಇದು ಮುರುಡೇಶ್ವರ ಟೆಂಪಲ್ ಆಪೋಸಿಟೇ ಇದೆ, ಆಪೋಸಿಟು ಮಾಡಿ ಮೇಲಿದೆ, ಫಸ್ಟ್ ಫ್ಲೋರಲ್ಲಿ ನೇತ್ರಾಣಿ ಅಡ್ವೆಂಚರ್ಸ್ ಅಂತ. ಅವ್ರನ್ನ ಕಾಂಟ್ಯಾಕ್ಟ್ಸ್ ಮಾಡಿದರೆ ಅವರು ನಿಮಗೆ ಒಳ್ಳೆ ಪ್ಯಾಕೇಜ್ ಕೊಡ್ತಾರೆ. ಅಂದರೆ ಆ್ಯಕ್ಚುಲಿ ಇದು 4000 ಪರ್ ಪರ್ಸನ್ ಇರುತ್ತೆ.
$4,000 ಒಬ್ಬರಿಗೆ ಸ್ಕೂಬಾ ಡೈವ್ಗೆ. ಆದರೆ ನನಗೆ ಇವತ್ತು ಆಫರ್ ಇದ್ದಿದ್ದರಿಂದ 50% ಆಫರ್ ನಡೀತಾ ಇದೆ ಈಗ. ಅಂದರೆ ಈ ವೀಕಲ್ಲಿ 50% ಆಫರ್ ನಡೀತಾ ಇದೆ ನೇತ್ರಾವತಿ ಅಡ್ವೆಂಚರ್ದು. ಹಾಗಾಗಿ ಬರೀ 2,000 ಅಷ್ಟೇ ನಾನು ಪೇ ಮಾಡಿದ್ದು. ನಿಮಗೆ ಏನಾರ ಹೋಗಬೇಕು ಸ್ಕೂಬಾ ಡೈವ್ಗೆ ಅಂತ ಆಸಕ್ತಿ ಇದ್ದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ನೇತ್ರಾವತಿ ಅಡ್ವೆಂಚರ್ಸ್ನವ್ರದ್ದು. ಆಗಲೇ ಕಾಂಟ್ಯಾಕ್ಟ್ ನಂಬರು ಹಾಕಿರ್ತೀನಿ, ನೀವು ಹೋಗಿ ಅದನ್ನು ಚೆಕ್ ಮಾಡಬಹುದು. ಹಾಗೆ ನೇತ್ರಾವತಿ ಅಡ್ವೆಂಚರ್ಸ್ ಜೊತೆಗೆ ರೀಫ್ ಅಡ್ವೆಂಚರ್ಸ್ ಅನ್ನೋರು ಕೂಡ ಸ್ಕೂಬಾ ಡೈವ್ನ ಕಂಡಕ್ಟ್ ಮಾಡ್ತಾರೆ. ಆದರೆ ನಾನು ಹೋಗಿದ್ದು ನೇತ್ರಾವತಿ ಅಡ್ವೆಂಚರ್ಸ್ಗೆ. ಅಂದರೆ ಇವರು ಸರ್ವಿಸ್ ಚೆನ್ನಾಗಿದೆ ನೇತ್ರಾವತಿ ಅಡ್ವೆಂಚರ್ಸ್ನವ್ರದ್ದು. ರೀಫ್ ಅಡ್ವೆಂಚರ್ಸ್ ಕಂಪೇರ್ ಮಾಡಿದರೆ ನೇತ್ರಾವತಿ ಅಡ್ವೆಂಚರ್ಸು ಸರ್ವಿಸ್ ಚೆನ್ನಾಗಿದೆ. ಹಾಗಾಗಿ ನಾನು ಇದನ್ನು ಸಜೆಸ್ಟ್ ಮಾಡ್ತಾ ಇದ್ದೀನಿ. ಸ್ಕೂಬಾ ಡೈವಿಂಗ್ ಅಂತೂ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಯಿತು. ಕಲರ್ ಮೀನುಗಳ ಜೊತೆ ನಾನು ಮೀನು ಥರ ಈಜ್ತಾ ಇದ್ದೆ. ಕೆಲವು ಮೀನುಗಳಂತೂ ಕೈಗೆ ಸಿಗಂಗೆ ಬರ್ತಾಯಿದ್ವು ಹತ್ರಕ್ಕೆ. ಒಂಥರ ಒಳ್ಳೆ ಭಾಳ ಚೆನ್ನಾಗಿತ್ತು. ಒಂಥರ ನಾನು ಮೀನು ಥರನೇ ಈಜಾಡ್ತಾ ಇದ್ದೆ. ಸ್ಟಾರ್ಟಿಂಗು ಒಳಗಡೆ ಹೋದಾಗ ನನಗೆ ಒಂಥರ ಉಸಿರು ಕಟ್ಟಿದ ಅನುಭವ ಆಯಿತು. ಆಮೇಲೆ ನಮ್ಮ ಇನ್ಸ್ಟ್ರಕ್ಟ್ ಮಾಡಿದ ಟೈಪು ನಾನು ಬ್ರೀತ್ ಔಟ್ ಮಾಡಿದಾಗ ನನಗೆ ಅದು ಅಭ್ಯಾಸ ಆಗ್ಬಿಡ್ತು. ನನಗೆ ಏನೋ ಕಷ್ಟನೇ ಆಗಲಿಲ್ಲ. ನನಗೆ ಇನ್ನೂ 1 ಅವರ್ ಬೇಕಾದ್ರೂ ನೀರಲ್ಲಿ ಹಿಡಿದ್ರು ಇದ್ಬಿಡ್ತಿದೆ. ಅಷ್ಟು ಕ್ಲಿಯರಾಗೆ ನನಗೆ ಪ್ರಾಕ್ಟೀಸ್ ಆಗೋಗ್ಬಿಡ್ತು ಸ್ಕೂಬಾ ಡೈವಿಂಗ್ ಮಾತ್ರ. ಎಷ್ಟು ಚೆನ್ನಾಗಿ ಈಜ್ಕೊಂಡು ಮೀನುಗಳ ಜೊತೆ ಎಲ್ಲ ಈಜ್ಕೊಂಡು ದೊಡ್ಡ ಮೀನುಗಳೆಲ್ಲ ಇರೋವು, ಕಲರ್ ಮೀನುಗಳಿರೋವು, ಡಿಫ್ರೆಂಟ್ ಮೀನು ನನ್ನ ಲೈಫಲ್ಲಿ ಯಾವತ್ತೂ ನೋಡೇ ಇರಲಿಲ್ಲ. ಆ ಥರದ ಮೀನುಗಳೆಲ್ಲ ನಾನು ನೋಡಿದ್ದು ಆಯಿತು. ಭಾಳ ಚೆನ್ನಾಗಿತ್ತು ಮಾತ್ರ, ಅಮೇಝಿಂಗ್ ಆಯಿತು ಎಕ್ಸ್ಪೀರಿಯೆನ್ಸು. ಈ ವಿಡಿಯೋ ಬಗ್ಗೆ ಏನಾರ ನಿಮ್ಮ ಅಭಿಪ್ರಾಯ ಇದ್ದರೆ ಕಾಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಆಗೋ ಮೂಲಕ ನಿಮ್ಮ ಸಪೋರ್ಟ ನನ್ನ ಮೇಲೆ ಇಡಿ ಅಂತ ನಾನು ನಿಮ್ಮನ್ನು ಕೇಳ್ಕೊತೀನಿ. ಅಲ್ಲಿವರೆಗೂ ಬಾಯ್.